ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಿನ್ನೆ ನಮ್ಮ RCB ತಂಡ ಲಕ್ನೋ ವಿರುದ್ಧ ಗೆಲ್ಲಬೇಕಾದ ಪಂದ್ಯವನ್ನು ಸೋತಿದ್ದಾರೆ ಅಂತ ಹೇಳ್ಬೋದು. ಆರಾಮಾಗಿ ಈ ಪಂದ್ಯವನ್ನು ನಮ್ಮ RCB ತಂಡ ಗೆಲ್ಲಬಹುದಾಗಿತ್ತು, ಆದರೆ ಸೋತಿದ್ದಾರೆ. ಹಾಗಾದರೆ ಈ ಪಂದ್ಯದ ಸೋಲಿಗೆ ಮುಖ್ಯ ಕಾರಣ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ನ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟ್ಸ್ ಬರುತ್ತೆ, ಅವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲಾಕ್ ಟ್ರೆಂಡ್ ಇದೆ, ಮಾಡ್ಕೊಳ್ಳಿ. ನೀವು ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ಲಕ್ನೋ ವಿರುದ್ಧ ನಮ್ಮ RCB ತಂಡ ಸೋಲಲು ಮುಖ್ಯ ಕಾರಣ ಏನಂದರೆ, ನಮ್ಮ RCB ತಂಡ ಸ್ಟಾರ್ಟಿಂಗಲ್ಲಿ ಬಾಲಿಂಗ್ನಲ್ಲಿ ಬೆಂಕಿಯಾಗಿ ಪರ್ಫಾರ್ಮೆನ್ಸನ್ನು ತೋರಿದ್ರು. ಆದರೆ 17ನೇ ಓವರ್ನಲ್ಲಿ ರಿಸ್ಟ್ ಪ್ಲೇ ಅವರು 3 ಸಿಕ್ಸ್ಗಳನ್ನು ಬಾರಿಸಿಕೊಳ್ಳುತ್ತಾರೆ. ಇದರಿಂದ ನಮ್ಮ RCB ತಂಡಕ್ಕೆ 181 ಟಾರ್ಗೆಟ್ ಬೀಳುತ್ತದೆ. ಆದರೆ ನಮ್ಮ RCB ತಂಡಕ್ಕೆ 181 ಟಾರ್ಗೆಟ್ ದೊಡ್ಡದಾಯಿತು ಅಂತ ಹೇಳ್ಬೋದು. ಮಯಾಂಕ್ ಯಾದವ್ ಅವರ ಬಾಲಿಗೆ ನಮ್ಮ RCB ತಂಡದ ಎಲ್ಲ ಬ್ಯಾಟ್ಸ್ಮನ್ಗಳು ತತ್ತರಿಸಿ ಹೋದರು ಅಂತ ಹೇಳ್ಬೋದು. ಮಯಾಂಕ್ ಯಾದವ್ ಅವರು 150 ಸ್ಪೀಡ್ನಲ್ಲಿ ಬಾಲಿಂಗ್ ಮಾಡ್ತಾಯಿದ್ರು. ಆ ಬಾಲಿಂಗ್ನಲ್ಲಿ ಇವರು ಕ್ಯಾಚ್ಔಟ್, ಬೋಲ್ಡ್, LBW ಆಗ್ತಾಯಿದ್ರು ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ, ಪಾಪ್ ಡುಪ್ಲೆಸಿ, ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಔಟ್ ಆಗಿದ್ದಾರೆ. ಈ ನಮ್ಮ RCB ತಂಡದಲ್ಲಿ ಕೆಮ್ರಾನ್ ಗ್ರೀನ್ ಅವರು ವೇಸ್ಟ್ ಅಂತ ಹೇಳ್ಬೋದು. ಅವರಿಂದ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ರಜತ್ ಪಟಿದಾರ್ ಮತ್ತು ಮೈಪಾಲ್ ಲೋಂಬ್ರೋ ಅವರು ಬೆಂಕಿ ಆಟವನ್ನು ಆಡಿದರು. ಇವತ್ತು ದಿನೇಶ್ ಕಾರ್ತಿಕ್ ಮತ್ತು ಅನುಜ್ ರಾವತ್ ಅವರು ಕೂಡ ಆಟವನ್ನು ಆಡಲಿಲ್ಲ. ಇವರಿಬ್ಬರು ಆಡಿದರೆ ನಮ್ಮ RCB ತಂಡ ಈ ಪಂದ್ಯವನ್ನು ಆರಾಮಾಗಿ ಗೆಲ್ಲಬಹುದಿತ್ತು. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದ ಸೋಲಿಗೆ ಕಾರಣ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.